ಡೇ ಕೇರ್ ನಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ತವೆ ಅಂತ ನಾವು ಅನ್ಕೊಂಡ್ರೆ ಆ ಮಕ್ಕಳು ಗಲಾಟೆ ಮಾಡಿದ್ರೆ ಮುಖದ ಮೇಲೆ ಜೆಟ್ ಸ್ಪ್ರೇ ಬೀಳುತ್ತೆ, ಇಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ನಲ್ಲಿ ಇರ್ತವೆ. ಹೌದು, ಈ ರೀತಿಯ ಒಂದು ಘಟನೆ ಬೆಂಗಳೂರಿನ ಬ್ರೋಕ್ಫೀಲ್ಡ್ ನಲ್ಲಿರೋ ಒಂದು ಐಟಿ ಕಂಪನಿ ಡೇ ಕೇರ್ ನಲ್ಲಿ ನಡೆದಿದೆ. ಕಂಪನಿ ಎಂಪ್ಲಾಯ್ಸ್ ತಮ್ಮ 2 ರಿಂದ 3 ವರ್ಷದ ಮಕ್ಕಳನ್ನ ಈ ಡೇ ಕೇರ್ ನಲ್ಲಿ ಬಿಟ್ಟು ಕೆಲಸ ಮಾಡೋದಕ್ಕೆ ಹೋದ್ರೆ ಇಲ್ಲಿ ಆ ಮಕ್ಕಳನ್ನ ನೋಡ್ಕೋಬೇಕಾಗಿರೋ ದಾದಿಯರು ಆ ಮಕ್ಕಳು ಹತ್ರೆ ಅಥವಾ ಗಲಾಟೆ ಮಾಡಿದ್ರೆ ಅವರನ್ನ ಸಮಾಧಾನ ಮಾಡೋ ಬದಲು ಶಿಕ್ಷೆ ಕೊಟ್ಟಿದ್ದಾರೆ. ಫ್ರಂಟ್ ಲೋಡಿಂಗ್ ವಾಷಿಂಗ್ ಮಿಷಿನ್ ನಲ್ಲಿ ಕೂರಿಸೋದು, ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ಕೂರಿಸಿ ಮುಖಕ್ಕೆ ಜೆಟ್ ಸ್ಪ್ರೇ ನಲ್ಲಿ ನೀರು ಹೊಡೆಯೋದು, ಬಾತ್ರೂಮ್ ಒಳಗಡೆ ಲಾಕ್ ಮಾಡಿ ಈ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ಅಂತ ಬೆದರಿಸಿ ಬಾಯಿ ಮುಚ್ಚೋದನ್ನ ಮಾಡಿದ್ದಾರೆ. ಇತ್ತೀಚೆಗೆ ಆ ಡೇ ಕೇರ್ ನಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ದಾದಿಯನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಅವರು ಅಲ್ಲಿನ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಆ ವಿಡಿಯೋಗಳು ವಾಟ್ಸ್ಆಪ್ ನಲ್ಲಿ ವೈರಲ್ ಆಗಿ ಕೊನೆಗೆ ಚೈಲ್ಡ್ ಹೆಲ್ಪ್ ಲೈನ್ ಗೆ ವಿಷಯ ಗೊತ್ತಾದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಸದ್ಯಕ್ಕೆ HL ಪೊಲೀಸ್ ಸ್ಟೇಷನ್ ಅಲ್ಲಿ 5 ಜನ ದಾದಿಯರ ವಿರುದ್ಧ ಜುವೈನಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ FIR ದಾಖಲಾಗಿದೆ. ಇವತ್ತಿನ ದಿನಗಳಲ್ಲಿ ಒಬ್ರು ದುಡಿದ್ರೆ ಸಾಕಾಗಲ್ಲ, ಹಾಗಾಗಿ ಡೇ ಕೇರ್ ಅನ್ನೋದು ತುಂಬಾ ಜನಕ್ಕೆ ಅನಿವಾರ್ಯ ಆಗಿದೆ. ಇದೇ ರೀತಿ ಎಲ್ಲಾ ಕಡೆ ಆಗುತ್ತೆ ಅಂತ ಹೇಳಲ್ಲ, ಆದ್ರೆ ನನ್ನ ಒಂದು ಸಲಹೆ ಏನಂದ್ರೆ ಕನಿಷ್ಠ ಪಕ್ಷ ನಿಮ್ಮ ಮಕ್ಕಳಿಗೆ 5 ವರ್ಷ ಆಗೋವರೆಗೂ ಯಾವುದೇ ಡೇ ಕೇರ್ ಅಥವಾ ಬೇಬಿ ಕೇರ್ ನಲ್ಲಿ ಬಿಡಬೇಡಿ. ನಿಮ್ಮ ಫ್ಯಾಮಿಲಿನಲ್ಲಿ ಯಾರಾದ್ರೂ ನೋಡ್ಕೊಳ್ಳಕ್ಕಿದ್ರೆ ಅವ್ರ ಹತ್ರ ಬಿಡಿ, ಅಥವಾ ಅಕ್ಕಪಕ್ಕದ ಮನೆಯವರು ಚೆನ್ನಾಗಿ ಪರಿಚಯ ಇದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಹತ್ರನಾದ್ರೂ ಬಿಡಿ. ನಮ್ಗೆ ಇವ್ರು ಯಾರ ಸಪೋರ್ಟು ಇಲ್ಲ, ತೀರಾ ಬಡತನ ಇದೆ, ನಾವು ಕೆಲ್ಸಕ್ಕೆ ಹೋಗ್ಲೇಬೇಕು ಅಂದ್ರೆ ಮಕ್ಕಳನ್ನ ಡೇ ಕೇರ್ ಸೇರಿಸೋಕು ಮುಂಚೆ ಅದರ ಬಗ್ಗೆ ಪ್ರಾಪರ್ ಆಗಿ ವಿಚಾರಿಸಿ. ಅಲ್ಲಿ CCTV ಇದೆಯಾ, ಪೇರೆಂಟ್ಸ್ ಗೆ ತಮ್ಮ ಮೊಬೈಲ್ ನಲ್ಲಿ ಲೈವ್ CCTV ನೋಡೋ ಆಕ್ಸೆಸ್ ನ ಕೊಡ್ತಾರಾ, ಅಲ್ಲಿನ ಸ್ಟಾಫ್ ಬ್ಯಾಕ್ ಗ್ರೌಂಡ್ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಅಲ್ಲಿಗೆ ಸೇರಿಸಿ. ನಾವು ಕಷ್ಟಪಟ್ಟು ದುಡಿಯೋದು ನಾವು ಮತ್ತೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಆದ್ರೆ ಅದೇ ಮಕ್ಕಳು ಚೆನ್ನಾಗಿಲ್ಲ ಅಂದ್ರೆ, ಏನಾದ್ರೂ ಅಕಸ್ಮಾತ್ ತೊಂದರೆ ಆಯ್ತು ಅಂತಂದ್ರೆ ನಾವು ದುಡ್ದ ಹಣಕ್ಕೂ ನಾವು ಪಟ್ಟ ಕಷ್ಟಕ್ಕೂ ಬೆಲೆ ಇರಲ್ಲ. ಹಾಗೆ ಮಕ್ಕಳನ್ನ ನೋಡ್ಕೊಳ್ಳೋರ್ಗು ಒಂದ್ ಮಾತು, ಚಿಕ್ಕ ಮಕ್ಕಳು ಅಳೋದು ಗಲಾಟೆ ಮಾಡೋದು ಸರ್ವೇ ಸಾಮಾನ್ಯ, ಆದ್ರೆ ಅವ್ರನ್ನ ಸಮಾಧಾನ ಮಾಡೋದು ಕೂಡ ಒಂದು ಕಲೆ. ಆ ಕಲೆ ನಿಮ್ಮಲ್ಲಿಲ್ಲ ಅಂದ್ರೆ ನೀವು ಆ ಕೆಲಸಕ್ಕೆ ಸೇರ್ಕೋಬೇಡಿ. ಸೇರ್ಕೊಂಡ್ರು ಕಂಡವ್ರ ಮಕ್ಕಳಿಗೆ ಶಿಕ್ಷೆ ಕೊಡಬೇಡಿ ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಗೆ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಸೈನಿಂಗ್ ಆಫ್, ಚಂದ್ರು.